ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಸೊ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈ ಗೂಗಲ್ ಆಡ್ಸೆನ್ಸ್ ಪಿನ್ಗೋಸ್ಕರ ಸೊ ಇವತ್ತು ಬಂದಿದೆ. ಸೊ ನನ್ನ ವಿಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಫಾಲೋವರ್ಸ್ ಆಗಿದ್ದೀರಾ, ಹಾಗೆ ಲೈಕ್ಸ್ ಮಾಡ್ತಿದ್ದೀರಾ, ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ನೀವು ವಿಡಿಯೋಸ್ ನೋಡಿದ್ರಿಂದ ನನಗೆ ಏನು ಯೂಟ್ಯೂಬ್ ಒಂದು ರೂಲ್ಸ್ ಇರುತ್ತೋ, ಸೊ 4000 ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು, ಹಾಗೆ 1000 ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು ಅನ್ನೋದು ಏನಿದೆಯೋ ಅದು ಕಂಪ್ಲೀಟ್ ಆಗೋಕ್ಕೆ ಮೇನ್ ನೀವೇ ಕಾರಣ. ಸೊ ನೀವು ವಿಡಿಯೋಸ್ ನೋಡಿದ್ರಿಂದಾಗೇ ನನಗೆ ಈ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ನನ್ನ ಬಗ್ಗೆ ನಾನು ಆಲ್ರೆಡಿ ಯೂಟ್ಯೂಬರ್ ನಾನು ವಿಡಿಯೋ ಹಾಕಿದ್ದೀನಿ ನನ್ನ ಬಗ್ಗೆ. ಸೊ ನನ್ನ ಹೆಸರು ಶೋಭಾ ಅಂತ. ಸೊ ನನ್ನ ಹೌಸ್ ವೈಫ್. ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ನಾನು ಯೂಟ್ಯೂಬ್ ಜರ್ನಿನ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆಲ್ರೆಡಿ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ ಹಾಕ್ತಾ ಇದ್ದೀರಾ, ಅವರಿಗೆಲ್ರಿಗೂ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಖಂಡಿತ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಚಾರಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡಿ ವಿಡಿಯೋಸ್ ಹಾಕ್ತಾ ಇರ್ತೀರಾ, ನೀವು ಯೂಟ್ಯೂಬಲ್ಲಿ ಒಂದು ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಾ, ಅಂಥವರಿಗೆ ಖಂಡಿತ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಖಂಡಿತ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೆ ಹೊಸಬ್ರೇನಾದರೂ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಯಾಕೆ ಅಂದರೆ ನಾನು ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾನು ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಅಂತಂದರೆ, ನಾನು ಡೆಲಿವರಿ ಆದ ಟೈಮಲ್ಲಿ ಏನಾಗುತ್ತೆ, ಟೈಮ್ ನನಗೆ ತುಂಬ ಸೇವ್ ಆಗ್ತಾ ಇತ್ತು. ಆ ಟೈಮಲ್ಲಿ ಅಂದರೆ ಏನು ಕೆಲಸ ಏನೂ ಇರಲ್ಲ, ಆರಾಮ್ಸೆ ಮಲಗಿರ್ತೀವಲ್ವ, ಆ ಟೈಮಲ್ಲಿ ನಾನು ತುಂಬ ಮೊಬೈಲ್ ನೋಡ್ತಾ ಇದ್ದೆ. ಕುಕಿಂಗ್ ಚಾನಲ್ಲು, ಬ್ಯೂಟಿ ಟಿಪ್ಸ್ ರಿಲೇಟೆಡ್ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ತುಂಬ ವಿಡಿಯೋಸ್ ನೋಡ್ತಾ ಇದ್ದೆ. ಅವಾಗ ಅನ್ನಿಸ್ತಾ ಇತ್ತು ನಾನು ಈ ಥರ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಬಟ್ ಅರ್ನಿಂಗ್ಸ್ ರಿಲೇಟೆಡ್ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನನಗೆ. ಸೊ ಆಮೇಲೆ ನನಗೆ ಅರ್ನಿಂಗ್ಸ್ ರಿಲೇಟೆಡ್ ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಬಂತು. ಸೊ ಓಕೆ, ನಾನು ಹೇಗೆ ಮನೇಲಿ ಹೇಗೂ ಕೆಲಸ ಮಾಡ್ತಾ ಇರ್ತೀನಿ, ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಇದೊಂದು ಪ್ಲಾಟ್ಫಾರ್ಮು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಆಗಬಹುದು. ನಾನು ಏನು ಅನ್ಕೊಂಡಿದ್ದೀನ ನನ್ನ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ವೇದಿಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಓಕೆ, ನನಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ಶೇರ್ ಮಾಡ್ಕೊಳ್ತಾ ಹೋಗೋಣ ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ನನಗೆ ಸ್ವಲ್ಪ ಕುಕಿಂಗ್ ರಿಲೇಟೆಡ್ ಇಂಟ್ರೆಸ್ಟ್ ಜಾಸ್ತಿ, ಮತ್ತು ಬ್ಯೂಟಿ ಟಿಪ್ಸ್ ರಿಲೇಟೆಡ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ನನಗೆ ಏನು ಗೊತ್ತಿದೆ ಅದನ್ನು ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಒಂದು ಅರ್ನಿಂಗ್ಸ್ ಅಷ್ಟೇ ಅಂತಲ್ಲ, ನನಗೆ ಒಂದು ಮೆಮೊರಿಬಲ್ ಆಗಿ ಇರುತ್ತೆ. ಯಾವಾಗಾದ್ರೂ ನನ್ನ ವಿಡಿಯೋಸ್ ನಾನೇ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ನಾನು ರೀಲ್ಸ್ ಇದೆಲ್ಲ ಮಾಡ್ತಾ ಇದ್ದೆ, ಬಟ್ ನಮ್ಮಲ್ಲಿ ರೀಲ್ಸ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಯೂಟ್ಯೂಬ್ ಮಾಡ್ತೀನಿ ಇಂದಾಗೂ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಇನ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ನಾನು ಫಸ್ಟು ಏನು ಮಾಡಿದೆ ಅಂದರೆ, ನನಗೆ 2 ಚಾನಲ್ ಇತ್ತು. ಒಂದು ಶೋಭಾ ಮಂಜು ಬ್ಲಾಗ್ಸ್ ಇನ್ ಕನ್ನಡ. ಇದು ಏನಂದರೆ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡೋಕ್ಕೋಸ್ಕರ ಅಂತ ನಾನು ಈ ಚಾನಲನ್ನು ಓಪನ್ ಮಾಡಿದ್ದು. ಸೊ ನೆಟ್ವರ್ಕ್ ಬಿಸ್ನೆಸ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳಿದ್ದು, ಅದಕ್ಕೋಸ್ಕರ ಅಂತ ಈ ಚಾನಲ್ನ ಓಪನ್ ಮಾಡಿದ್ದು ನಾನು. ಸೊ ಇನ್ನೊಂದು ಚಾನಲ್ SM ಬ್ಲಾಗ್ಸ್ ಅಂತ ಇತ್ತು, ಅದು ನಾನು ಬ್ಲಾಗ್ಸ್ಗೆ ಅಂತ ಇಟ್ಕೊಂಡಿದ್ದೆ. ಬಟ್ ಅದೇನೋ ಪ್ರಾಬ್ಲಮ್ ಆಗಿ ಚಾನಲ್ ನನಗೆ ಓಪನ್ ಆಗಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಪ್ರಾಡಕ್ಟ್ ರಿಲೇಟೆಡ್ ನಾನು ಬಿಟ್ಟು ಜಸ್ಟ್ ವ್ಲಾಗ್ನೇ ಇದೇ ಚಾನಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ವ್ಲಾಗ್ಸ್ ಆಗ್ತಿದ್ದೆ, ಬಟ್ ನನಗೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ಟೆಕ್ ರಿಲೇಟೆಡ್ ವಿಡಿಯೋಸ್ ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಯೂಟ್ಯೂಬಲ್ಲಿ ನಾವು ವಿಡಿಯೋಸ್ ಮಾಡಬೇಕು ಅಂತಂದರೆ ಖಂಡಿತ ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳಿಲ್ಲ ಅಂದರೆ ವಿಡಿಯೋಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಜಸ್ಟ್ ಏನೋ ಒಂದು ವಿಡಿಯೋಸ್ ಮಾಡ್ತೀವಿ ಹಾಕ್ತೀವಿ ಅಂತಂದರೆ ಗ್ರೋತ್ ಹಾಕೋದಕ್ಕೆ ಆಗಲ್ಲ, ಲಾಂಗ್ ಟೈಮ್ ಹಿಡಿಯುತ್ತೆ. ನಾವು ಬೇಗ ಗ್ರೋತ್ ಆಗಬೇಕು ಅಂತಂದರೆ ಇದ್ರದ್ದೇ ಆದಂಥ ನಾಲೆಡ್ಜನ್ನು ತಿಳ್ಕೊಳ್ಬೇಕು. ಇದ್ರದ್ದೇ ಆದಂಥ ನಾಲೆಡ್ಜ್ ತಿಳ್ಕೊಂಡ್ರೆ ನಮಗೆ ಗ್ರೋತ್ ಆಗೋಕ್ಕೆ ತುಂಬ ಅವಶ್ಯಕತೆ, ತುಂಬ ಟೈಮ್ ಹಿಡಿಯೋದಿಲ್ಲ. ಸೊ ಹಾಗಾಗಿ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ಜಾಸ್ತಿ ಡಿಪೆಂಡ್ ಆಗ್ತಾ ಇದೆ. ಮೇನಾಗಿ ಫ್ರೆಂಡ್ಸ್, ನೀವೇನಾದ್ರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ನೀವು ಡಿಪೆಂಡ್ ಆಗೋದನ್ನ ಖಂಡಿತ ಬಿಡಬೇಕು. ಮೇನ್ ಟಿಪ್ ಅಂತಾನೆ ತಿಳ್ಕೊಳ್ಳಿ. ನಾನೇನಂದರೆ ಪ್ರತಿಯೊಂದಕ್ಕೂ ವಿಡಿಯೋ ಎಡಿಟಿಂಗಿಗೆ ಡಿಪೆಂಡ್ ಆಗ್ತಾ ಇದೆ, ತಮ್ಲೈನಿಗೆ ಡಿಪೆಂಡ್ ಆಗ್ತಾ ಇದೆ, ಟೈಟಲಿಗೆ ಡಿಪೆಂಡ್ ಆಗ್ತಿದೆ. ಸೊ ಎಲ್ಲದಕ್ಕೂ ಡಿಪೆಂಡ್ ಆಗ್ತಾ ಇದೆ. ನನಗೆ ಸ್ಟಾರ್ಟಿಂಗಲ್ಲಿ ವಿಡಿಯೋಸ್ ಹಾಕೋದಕ್ಕೆ ನನಗೆ ತೊಂದರೆ ಆಗ್ತಿದ್ದೆ ಅಲ್ಲಿ, ಏಕೆಂದರೆ ಮನೇಲಿ ಕೆಲಸ ಜಾಸ್ತಿ ಇರೋದ್ರಿಂದ
ವಿಡಿಯೋಸ್ ಏನೋ ಮಾಡ್ಕೊಂಡ್ಬಿಡ್ತಿದ್ದೆ, ಬಟ್ ಎಡಿಟಿಂಗಿಗೆ ಸಖತ್ತು ಪ್ರಾಬ್ಲಮ್. ಎಡಿಟಿಂಗ್ ತುಂಬಾ ಟೈಮ್ ಹಿಡಿಯುತ್ತೆ. ನಾವು ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗು ಎಷ್ಟು ಬೇಕಷ್ಟು ವಿಡಿಯೋಸ್ನ ನಾವು ಮಾಡ್ಕೊಳ್ಳಲ್ಲ, ತುಂಬಾ ಲಾಂಗ್ ವಿಡಿಯೋಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ನಮಗೆ ಬೇಕಾಗಿರೋದು ಅದೆಲ್ಲ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಸ್ಟಾರ್ಟಿಂಗ್ ಟೈಟಲ್ ಕೊಡೋದಿದೆಯಲ್ಲ, ಅದು ಕೂಡ ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಹೋಗ್ತಾ ಹೋಗ್ತಾ ನಮಗೆ ಈಸಿಯಾಗಿ ಹೋಗುತ್ತೆ, ಬಟ್ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ಹೊಸೊಬ್ರೇನಾದ್ರೂ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀರಂದ್ರೆ ಇದಕ್ಕೆ ತುಂಬಾ ಕ್ಯಾಮ್ರಾ ಅವಶ್ಯಕತೆ, ಮೈಕು ಎಲ್ಲ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದು ಫೋನ್ ಇದ್ರೆ ಸಾಕು, ನೀವು ಆರಾಮ್ಸಾಗಿ ಯೂಟ್ಯೂಬ್ ಚಾನಲನ್ನು ಮಾಡ್ಬೋದು. ನೀವು ನೋಡ್ಬೋದು, ಇದು ನನ್ನ ಫೋನು. ಇದು ಹೇಗೆ ಹಾಳಾಗ್ಬಿಟ್ಟಿದೆ ಅಂದರೆ, ನಾನು ಇದುವರೆಗೂ ನನ್ನ ಫೇಸ್ ರಿಲೇಟೆಡ್ ವಿಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೆಂದರೆ ನನ್ನ ಫ್ರಂಟ್ ಕ್ಯಾಮ್ರಾನೇ ಇರಲಿಲ್ಲ, ಫುಲ್ಲು ಹೊಡೆದೋಗ್ಬಿಟ್ಟಿದೆ. ನೋಡ್ಬೋದು, ಇದು ಸ್ಕ್ರೀನ್ ಓಪನ್ ಕೂಡ ಆಗೋದಿಲ್ಲ. ಸೊ ಹಂಗಾಗಿ ಇದೇ ಮೊಬೈಲ್ ಇಟ್ಕೊಂಡೆ ನಾನು ಯೂಟ್ಯೂಬ್ ಮಾನಿಟೈಸೇಷನ್ವರೆಗೂ ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಈ ವಿಡಿಯೋಸ್ ಮಾಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದಿದ್ದು, ಫ್ರಂಟ್ ಕ್ಯಾಮ್ರಾ ಫುಲ್ ಇರಲೇ ಇಲ್ಲ. ಸೊ ಹಂಗಾಗಿ ನಿಮಗೆ ಒಂದು ಮೊಬೈಲ್ ಇದ್ರೆ ಸಾಕು, ನೀವು ಆರಾಮ್ಸಾಗಿ ವಿಡಿಯೋಸ್ನ ಮಾಡಿ ಹಾಕ್ಬೋದು. ಸೊ ಬೇರೆ ಏನೆಲ್ಲ ಬೇಕಾಗಿಲ್ಲ. ನೀವೇನಾದ್ರೂ ಯೂಟ್ಯೂಬಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಮುಂದೆ ಅವಶ್ಯಕತೆ ಇತ್ತು ಅಂದರೆ ಮೈಕು, ಕೆಲವೊಂದು ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್, ಸ್ಟ್ಯಾಂಡ್ ಆಗ್ಬೋದು, ರಿಂಗ್ ಲೈಟ್, ಈ ಥರದ್ದು ಏನೇನು ಅವಶ್ಯಕತೆ ಇದೆಯೋ ಅದನ್ನು ನೀವು ತಗೊಳ್ತಾ ಹೋಗ್ಬೋದು. ಬಟ್ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ಮಾಡ್ತಿದ್ದೀರ ಅಂದರೆ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನೀವು ಒಂದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮು, ಕಲಿಯೋದಕ್ಕೆ. ಮೇಯ್ನಾಗಿ ಯೂಟ್ಯೂಬ್ನ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಯಾಕೆ ಅಂತಂದರೆ ನಾವು ಜಸ್ಟ್ ವಿಡಿಯೋ ಮಾಡಿ ಹಾಕ್ತೀವಿ ಅಂದರೆ ಖಂಡಿತ ಇಲ್ಲಿ ಗ್ರೋತ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಹೇಗೆ 4000 ವಾಚಿಂಗ್ ಅವರ್ನ ಕಂಪ್ಲೀಟ್ ಮಾಡಿದೆ, 1000 ಫಾಲೋವರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ಏನಾದರೂ ನಿಮಗೆ ಬೇಕು, ಅದ್ರ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದರೆ ನನಗೆ ಖಂಡಿತ ಕಾಮೆಂಟ್ ಮಾಡಿ, ಅದ್ರ ರಿಲೇಟೆಡ್ ವಿಡಿಯೋಸ್ನ ನಾನು ಮಾಡಿ ಹಾಕ್ತೀನಿ. ಈ ಒಂದೇ ವಿಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನೀವು ಏನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಯಾವ್ದು ರಿಲೇಟೆಡ್ ನಿಮಗೆ ತುಂಬ ಇಷ್ಟಪಡ್ತೀರೋ ಆ ರಿಲೇಟೆಡ್ ವಿಡಿಯೋಸ್ ಹಾಕಿ, ಟೈಟಲ್ ಒಳ್ಳೆ ಟೈಟಲ್ ಹಾಕಿ. ಆ ಟೈಟಲ್ ಹೇಗೆ ಇರಬೇಕು, ಕ್ಯೂರಿಯಾಸಿಟಿ ಆಗಿರಬೇಕು, ಅದು ಓಪನ್ ಮಾಡಿ ನೋಡಬೇಕು ಅಂತ ಅನ್ನಿಸ್ಬೇಕು, ಆ ಥರದ ಟೈಟಲ್ ಹಾಕಿ. ಮೇಯ್ನ್ ಅಂದರೆ ತಮ್ಲೈನು. ನೀವು ಎಷ್ಟು ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಕೊಟ್ಟಿರ್ತಾರೋ 2 ಪಟ್ಟಷ್ಟು ನೀವು ತಮ್ಲೈನಿಗೆ ಟೈಮ್ ಕೊಡಬೇಕು. ಯಾಕೆಂದರೆ ನೀವು ಮೇಯ್ನು ಇರೋದೇ ತಮ್ಲೈನ್ ನೋಡಿದ್ಮೇಲೆ ನಮಗೆ ವಿಡಿಯೋ ಓಪನ್ ಮಾಡಿ ನೋಡೋ ಅಂಥದ್ದು. ತಮ್ಲೈನಿಗೆ ನೀವು ಜಾಸ್ತಿ ಟೈಮನ್ನು ಕೊಡಿ. ತಮ್ಲೈನ್ ಚೆನ್ನಾಗಿರ್ತಂದ್ರೆ ವಿಡಿಯೋಸ್ ಆಟೋಮೆಟಿಕಲಿ ಓಪನ್ ಮಾಡಿ ನೋಡ್ತಾರೆ. ಹಾಗೆ ಸ್ಟಾರ್ಟಿಂಗ್ ಒಂದು ನಿಮಿಷ ಚೆನ್ನಾಗಿ ಒಂದು ಇಂಟ್ರೊಡಕ್ಷನು ಅಥವಾ ವಿಡಿಯೋಸ್ ಒಳಗಡೆ ಏನಿದೆ ಅದನ್ನು ನೋಡಬೇಕು ಅಂತ ಅವರಿಗೆ ಕ್ಯೂರಿಯಾಸಿಟಿ ಬರಬೇಕು. ಆ ರೀತಿಯಾಗಿ ನೀವು ಸ್ಟಾರ್ಟಿಂಗ್ 1 ನಿಮಿಷ ಕ್ಯಾರಿ ಮಾಡಿ. ಸೊ ಅದೊಂದು. ಮತ್ತೆ ನಿಮ್ಮ ಫಾಲೋವರ್ಸ್ನ ಎತ್ತಿಟ್ಕೊಳ್ಬೇಕು. ಮೇಯ್ನಾಗಿ ಅದನ್ನ ಸ್ವಲ್ಪ ನೀವು ಟ್ರಿಕ್ಸ್ನ ಕಲಿಬೇಕು. ಮತ್ತೆ ಗೋಲ್ ಇಟ್ಕೊಳ್ಳಿ, ನಾನು ಇಷ್ಟು ದಿವಸದಲ್ಲಿ ಇಷ್ಟು ಫಾಲೋವರ್ಸ್ನ ನಾನು ರೀಚ್ ಮಾಡಬೇಕು ಅನ್ನೋದನ್ನ ನೀವು ಗೋಲ್ ಇಟ್ಕೊಂಡ್ರೆ ಖಂಡಿತ ನೀವು ಸಾಧ್ಯ ಆಗುತ್ತೆ. ಸೊ ನಾನು ಯಾಕೆಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ಆದರೆ ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿವಸ ವೀಡಿಯೋಸ್ ಹಾಕ್ತೆ, ಬಟ್ ನಾನು ನಿಜ ಹೇಳ್ತೀನಿ, ಯೂಟ್ಯೂಬ್ ನಾಲೆಡ್ಜ್ ತಿಳ್ಕೊಂಡು ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಜಸ್ಟ್ ಏನೋ ಒಂದು ರೀಲ್ಸ್ ಹೇಗೆ ಮಾಡ್ತಿದ್ನೋ ಅದೇ ರೀತಿ ವೀಡಿಯೋಸ್ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ನನಗೇನಾಯಿತು, ಡಿಪೆಂಡ್ ಅಪ್ಪನ್ ಆಗ್ತಾ ಇದ್ದೆ ನೋಡಿ, ಅವಾಗ ಕಷ್ಟ ಆಗ್ತಾ ಇತ್ತು ನನಗೆ ವೀಡಿಯೋಸ್ ಹಾಕೋಕ್ಕೆ. ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ನಾನು ಏನು ಮಾಡಿದೆ, ಸ್ಟಾಪ್ ಮಾಡಿದೆ. ಮತ್ತೆ ಸೆಕೆಂಡ್ ಟೈಮ್ ಸ್ಟಾರ್ಟ್ ಮಾಡಿದೆ. ಅವಾಗ ಏನಂದರೆ ಮಿನಿ ವ್ಲಾಗ್ಸಿಗೆ ಜಾಸ್ತಿ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೆ, ಲಾಂಗ್ ವೀಡಿಯೋಸ್ಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ. ಬಟ್ ಚೆನ್ನಾಗಿ ಹೋಗ್ತಾ ಇತ್ತು ಮಿನಿ ವ್ಲಾಗ್ಸ್, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಅದನ್ನು ಒಂದು 3 ಮಂತ್ ಅನ್ಸುತ್ತೆ, 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿದೆ, ಚೆನ್ನಾಗಿ ವ್ಯೂಸ್ ಬರ್ತಿತ್ತು. ಬಟ್ ಅದಾದ್ಮೇಲೆ ಕೆಲವೊಂದು ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ನನಗೆ ಮಾಡೋದಕ್ಕೆ ಆಗಲಿಲ್ಲ. ಸೊ ಮೇಯ್ನಾಗಿ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಖಂಡಿತ ಫ್ಯಾಮಿಲಿ ಸಪೋರ್ಟ್ ತಗೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅವಾಗ ಫ್ಯಾಮಿಲಿ ಸಪೋರ್ಟ್ ಸಿಕ್ತಂದ್ರೆ ನಿಮಗೆ ಗ್ರೋತ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ. ಸೊ ನನಗೆ ಅಲ್ಲಿ ಸ್ವಲ್ಪ ಇಡೋದೆ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ 3ನೇ ಸಲ ನಾನು ಸ್ಟಾರ್ಟ್ ಮಾಡಿದೆ. 3ನೇ ಸಲ ಸ್ಟಾರ್ಟ್ ಮಾಡಿದ್ದೆ ಏನಂದರೆ ಫ್ಯಾಮಿಲಿ ಸಪೋರ್ಟ್ ಮೇಯ್ನ್ ಆಗಿ ತಗೊಂಡೆ. ಸೊ ಹಸ್ಬೆಂಡ್ ನನಗೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರ ಸಪೋರ್ಟ್ ಇರೋದಕ್ಕೆ ನನಗೆ ಇಷ್ಟು ಬೇಗ ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ಸೊ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಟೈಟಲ್ ಟೈಮಲ್ಲಿ ಆಗ್ಬೋದು, ಟೈಟಲ್ ಹಾಕೋದಕ್ಕೆ, ತಮ್ಲೈನ್ ಹಾಕೋದಕ್ಕೆ, ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವರು ಕೂಡ ನನಗೆ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಾವು ಇಲ್ಲಿ ಗ್ರೋತ್ ಆಗೋದು ತುಂಬ ಕಷ್ಟ ಇದೆ. ಸೊ ಇಷ್ಟೇ, ನಾವು ಯೂಟ್ಯೂಬ್ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಮೊಬೈಲ್ ಇದ್ದರೆ ಸಾಕು. ಮೇಯ್ನಾಗಿ ನಮಗೆ ವಿಡಿಯೋಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು. ಏಕೆಂದರೆ ನಮಗೆ ವಿಡಿಯೋಸ್ಗೆ ಮಾಡಿದ್ಮೇಲೆ
ಎಡಿಟಿಂಗ್ ಇದೆಯಲ್ಲ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಎಡಿಟಿಂಗ್ ಮಾಡೋ ಪೇಷನ್ಸ್ ಬೇಕು. ಮತ್ತೆ ಸ್ಟಾರ್ಟಿಂಗ್ ನೀವು ಎಷ್ಟೇ ಚೆನ್ನಾಗಿರೋ ವಿಡಿಯೋಸ್ ಹಾಕಿ, ಎಷ್ಟೇ ಒಳ್ಳೆ ಕಂಟೆಂಟ್ ಹಾಕಿ, ವ್ಯೂಸ್ ಬರೋದಿಲ್ಲ. ಯಾಕೆಂದ್ರೆ ಸ್ಟಾರ್ಟಿಂಗು ಪರ್ಫೆಕ್ಟ್ ಇರೋದಿಲ್ಲ ಅಲ್ವಾ. ನಾವು ಒಂದೊಂದೇ ಸ್ಟೆಪ್ ನಾವು ಕಲಿತಾ ಹೋಗ್ಬೇಕು. ಹಾಗಾಗಿ ಸ್ಟಾರ್ಟಿಂಗ್ ಬರೋದಿಲ್ಲ. ನಮ್ಗೇನಂದ್ರೆ ಡಿಸಪಾಯಿಂಟ್ ಆಗುತ್ತೆ, ಇಷ್ಟೊಂದು ಎಫರ್ಟ್ ಹಾಕಿರ್ತೀವಿ ಬಟ್ ಏನ್ ವ್ಯೂಸೇ ಬರ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಸ್ಟಾರ್ಟಿಂಗ್ ನೀವು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ. ಸುಮ್ಮನೆ ವಿಡಿಯೋಸ್ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆಯೋ ವಿಡಿಯೋಸ್ ಹಾಕ್ತಾ ಹೋಗಿ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಸೊ ಒಂದ್ ವಿಡಿಯೋ ವೈರಲ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಎಲ್ಲ ವಿಡಿಯೋಸ್ಗಳು ವೈರಲ್ ಆಗ್ತಾ ಹೋಗುತ್ತೆ. ಸೊ ಇಂಟ್ರೆಸ್ಟ್ ಪಟ್ಟು ನೋಡ್ತಾರೆ. ಸೊ ಆದಷ್ಟು ನಿಮ್ಮ ವಿಡಿಯೋಸ್ ಅಲ್ಲಿ ಏನಾದ್ರೂ ಜನಗಳಿಗೆ ಹೆಲ್ಪ್ಫುಲ್ ಆಗುವಂಥದ್ದು ಇರಲಿ. ಎಕ್ಸಾಂಪಲ್ ಏನಾದ್ರೂ ನಿಮ್ಗೆ ನಗ್ಸೋ ಕಲೆ ಇದೆ, ನಗ್ಸೋ ಅಂತದ್ದು ಏನಾದ್ರೂ ವಿಡಿಯೋಸ್ ಮಾಡಿ. ಇಲ್ಲಾಂದ್ರೆ ಜನರಿಗೆ ಸಂದೇಶ ಕೊಡೋ ಅಂತದ್ದು ಏನಾದ್ರೂ ಮಾಡ್ತೀರಾ ಅಂದ್ರೆ ಆ ತರ ಸಂದೇಶ ರಿಲೇಟೆಡ್ ಕೊಡೋ ಅಂತ ವಿಡಿಯೋಸ್ ಮಾಡಿ. ಎಕ್ಸಾಂಪಲ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ ಅಂದ್ರೆ ಆ ತರದ್ ನೋಡೋಕ್ಕೂ ಜನ ತುಂಬಾ ಇಷ್ಟಪಡ್ತಾರೆ. ಇಲ್ಲ ಬ್ಯೂಟಿ ರಿಲೇಟೆಡ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅದ್ ಮಾಡ್ಬೋದು. ನೀವು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ ಅಂದ್ರೆ ನೀವು ಅದನ್ನು ಕೂಡ ಮಾಡ್ಬೋದು. ಸೊ ಕೆಲವೊಬ್ಬರಿಗೆ ಆರ್ಟ್, ಚಿತ್ರಕಲೆ ಈ ತರದೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದು ವಿಡಿಯೋಸ್ ವೈರಲ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಕೆಲವೊಬ್ರು ಯಾವ ತರ ವಿಡಿಯೋಸ್ ಮಾಡ್ಬೇಕನ್ನೋದೇ ಗೊತ್ತಿರಲ್ಲ. ಸೊ ಅಂತವ್ರಿಗೆ ಒಂದು ಟಿಪ್ಸ್, ನಿಮ್ಗೆ ಏನೋ ಒಂದು ಗೊತ್ತಿರುತ್ತೆ, ನಿಮ್ ದಿನಚರಿ ಏನೋ ಒಂದು ನಡೀತಾ ಇರುತ್ತೆ, ಜಸ್ಟ್ ಹಾಕ್ತಾ ಹೋಗಿ ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ. ಸೊ ನೀವು ಅವಾಗ ಅರ್ಥ ಮಾಡ್ಕೋಬೇಕು, ನನ್ನ ವಿಡಿಯೋಸ್ ಅಲ್ಲಿ ಜನರು ಯಾವ ತರ ರಿಲೇಟೆಡ್ ವಿಡಿಯೋಸ್ ನೋಡಕ್ಕೆ ಇಷ್ಟಪಡ್ತಿದ್ದಾರೆ ಅಂತ. ನೀವು ಆ ವಿಡಿಯೋಸ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ ನನ್ಗೆ ಕುಕಿಂಗ್ ಇಷ್ಟ, ಟ್ರಾವೆಲ್ ಇಷ್ಟ, ಬ್ಯೂಟಿ ರಿಲೇಟೆಡ್ ಇಷ್ಟ, ಬಟ್ ನನ್ನ ಒಂದು ಚಾನಲ್ ಅಲ್ಲಿ ಜಾಸ್ತಿ ಇಷ್ಟಪಡೋದು ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಇಷ್ಟಪಡ್ತಾರೆ. ಸೊ ನಾನು ಹಾಗಾಗಿ ಆದಷ್ಟು ಅದನ್ನೇ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮೇನ್ ನೋಡೋರು ಇಂಪಾರ್ಟೆಂಟ್ ಅಲ್ವಾ. ನೀವುಗಳು ನೋಡಿದ್ರೆ ನಮ್ಗೆ ವ್ಯೂಸ್ ಬರೋ ಅಂತದ್ದು. ಹಾಗಾಗಿ ಸೊ ಜನಗಳು ಯಾವ್ದನ್ನ ಇಷ್ಟಪಡ್ತಾರೋ ಅದನ್ನೇ ಮಾಡ್ಬೇಕು. ಸೊ ನನ್ನ ವ್ಯೂವರ್ಸ್ ನನಗೆ ಜಾಸ್ತಿ ಇಷ್ಟಪಡ್ತಾ ಇದ್ದಿದ್ದು ವೈಟ್ ಹೇರ್ ರಿಲೇಟೆಡ್, ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್. ಸೊ ನಾನು ಆದಷ್ಟು ಅದೇ ರಿಲೇಟೆಡ್ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮೇನ್ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನಾವು ಮಾಡ್ಬೇಕು, ನಮ್ಗೆ ಇಷ್ಟವಾಗಿರೋದು ಅಲ್ಲ. ಸೊ ಹಾಗಾಗಿ ಅದ್ರ ರಿಲೇಟೆಡ್ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ನಾನು ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ 6 ಮಂತ್ ಅಷ್ಟೇ ನಾನು ಟೈಮ್ ತಗೊಂಡಿದ್ದೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ. ಸೊ ಸ್ಟಾರ್ಟಿಂಗ್ ಒಂದು 2 ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಹೀಗೆ ಮಾಡ್ತಾ ಇದ್ದೆ. ಬಟ್ ಇವಾಗ ಒಂದು 6 ಮಂತ್ ಆಗಿಂದ ಮಾತ್ರ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಸೊ ಅದರಲ್ಲೂ ಕೂಡ 1 ತಿಂಗಳು ಮಾತ್ರ ಡಿಸೈಡ್ ಮಾಡಿದೆ. ನಾನು ಈ ತಿಂಗಳು ಯಾವ ಡಿಸೆಂಬರ್ ತಿಂಗಳ ನಾನು ಡಿಸೈಡ್ ಮಾಡಿದೆ. ಸೊ ನವೆಂಬರ್ 1 ಒಳಗಡೆ ನಾನು ಮಾನಿಟೈಸೇಷನ್ ಮಾಡ್ಕೊಳ್ಳೇಬೇಕು ಅಂತ. ಎಷ್ಟು ಅಂದ್ರೆ 4000 ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡೋದು ಸೊ ಅಷ್ಟು ಈಸಿ ಅಲ್ಲ. ಬಟ್ ಅನ್ಕೊಂಡ್ರೆ ಖಂಡಿತ ಆಗುತ್ತೆ. ನಾನು ಡಿಸೈಡ್ ಮಾಡಿ ದಿನ ಒಂದು ವಿಡಿಯೋಸ್ ಮಿಸ್ ಮಾಡದೆ ಹಾಕ್ತಾ ಇದ್ದೆ ನಾನು. ಸೊ ಖಂಡಿತವಾಗ್ಲೂ ನಾನು ಏನ್ ಅನ್ಕೊಂಡಿದ್ನೋ ಅದೇ ರೀತಿ ಜನವರಿ 1 ಅಷ್ಟೊತ್ತಿಗೆ ನನ್ನ ಮಾನಿಟೈಸೇಷನ್ ಆಲ್ಮೋಸ್ಟ್ ಆಗೋಯ್ತು. ನಂತರ 4000 ಕಂಪ್ಲೀಟ್ ಆಗೋಯ್ತು. ಸೊ ನಾನು ಮಾನಿಟೈಸೇಷನ್ಗೆ ನಾನು ಹಸ್ಬೆಂಡ್ ಅಪ್ಲೈ ಮಾಡಿದ್ವಿ. ಬಟ್ ಏನ್ ಪ್ರಾಬ್ಲಮ್ ಆಯ್ತು ಅಂತ ಗೊತ್ತಿಲ್ಲ, ಮಾನಿಟೈಸೇಷನ್ ಆಗಿರ್ಲಿಲ್ಲ. ಸೊ ಅದಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕೆಂದ್ರೆ ನಾನು ಮಾನಿಟೈಸೇಷನ್ ಆದ್ಮೇಲೆ 1 ಮಂತ್ ವಿಡಿಯೋಸ್ ಹಾಕಿದ್ದೀನಿ ನಾನು, ಆಗಿದೆ ಅಂತ ಅನ್ಕೊಂಡು. ಸೊ ನಿಯರ್ಲಿ 2 ವಿಡಿಯೋಸ್ ನಾನು ವೈರಲ್ ಆಗಿದ್ದು 40K ಏನೋ ಹೋಗಿದ್ದು. ಸೊ ನಿಯರ್ಲಿ 80K ವ್ಯೂಸ್ ನನಗೆ ವೇಸ್ಟ್ ಆಯ್ತು. ಸೊ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾರಿಗೂ ಗೊತ್ತು ನಂಗೆ ಅದ್ರಲ್ಲಿ $100 ಕಂಪ್ಲೀಟ್ ಆಗ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಇದೆ ಅದರಿಂದಾಗೆ ನನಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಕ್ಕೆ ಇಷ್ಟು ಲೇಟ್ ಆಯ್ತು. ಸೊ ಆದಷ್ಟು ನೀವು ಯಾರಾದ್ರೂ ಒಬ್ರು ಟೆಕ್ ರಿಲೇಟೆಡ್ ವಿಡಿಯೋಸ್ನ ನೋಡ್ತಾ ಇರಿ, ಒಬ್ರನ್ನ ಯಾರಾದ್ರೂ ಫಾಲೋ ಮಾಡಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಗ್ರೋತ್ ಆಗೋದಕ್ಕೆ. ಮತ್ತೆ ನನಗೆ ಮಾನಿಟೈಸೇಷನ್ ಒಂದು ಟೈಮಲ್ಲಿ ಕೂಡ ನಾನು ಸುಮಾರು ಜನ ಕ್ರಿಯೇಟರ್ಸ್ ಕೂಡ ನಾನು ಮೆಸೇಜ್ ಮಾಡಿದೆ, ಯಾರು ಅಷ್ಟಾಗಿ ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಯೂಟ್ಯೂಬ್ ಮಾಡ್ತಾರೆ, ಅವ್ರದ್ದು ಮಾನಿಟೈಸೇಷನ್ ಆಗಿ ಸ್ಯಾಲ್ರಿ ಕೂಡ ತಗೊಳ್ತಿದ್ದಾರೆ. ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರು ಹೆಲ್ಪ್ ಮಾಡಿ ಅವರು ಸ್ವಲ್ಪ ಟ್ರೈ ಮಾಡಿದ್ರು, ಬಟ್ ಅವ್ರಿಗೂ ಕೂಡ ಗೊತ್ತಾಗ್ಲಿಲ್ಲ. ಮತ್ತೆ ಅವ್ರ ಫ್ರೆಂಡ್ ಒಬ್ರು, ಅವರು 2 ಚಾನಲ್ ಇದೆ, ಅವರು ಕೂಡ ಯೂಟ್ಯೂಬ್ ಮಾಡ್ತಿದ್ದಾರೆ. ಸೊ ಅವರು ನನಗೆ ಮಾನಿಟೈಸೇಷನ್ ಮಾಡಿಕೊಟ್ರು. ಅದಾದ್ಮೇಲೆ ನಾನು ವಿಡಿಯೋಸೇ ಹಾಕಿರಲಿಲ್ಲ ಬೇಜಾರಾಗಿ. ಯಾಕೆಂದ್ರೆ 1 ತಿಂಗಳು ವಿಡಿಯೋಸ್ ಮಾಡೋದು ನಿಜ ಅಷ್ಟು ಈಸಿ ಮಾತಲ್ಲ. ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕಿರ್ತೀವಿ. ಎಷ್ಟೊಂದು ಟೈಮು ನೈಟ್ ಟೈಮ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ, ನೈಟ್ ಟೈಮ್ ಎಡಿಟಿಂಗ್ ಮಾಡ್ಕೊಂಡಿದ್ದೀನಿ. 12 ಗಂಟೆ 1-2 ಗಂಟೆವರೆಗೂ ಕೂಡ ನಾನು ವಿಡಿಯೋಸ್ ಮಾಡಿದ್ದೀನಿ. ಇಷ್ಟು ಟೈಮ್ ಬೆಳಗ್ಗೆ ಹೊತ್ತು ಟೈಮ್ ಸಿಗ್ದಲ್ಲ ಇದ್ದಾಗ. ಸೊ ಅಷ್ಟು ಎಫರ್ಟ್ ಹಾಕಿರ್ತೀವಿ. ಬಟ್ ನಮಗೆ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಅದೊಂದು ತಿಂಗಳು ಫುಲ್ ವ್ಯೂಸ್ ವೇಸ್ಟ್ ಆಯಿತು ನನಗೆ. ಸೊ ಮಾನಿಟೈಸೇಷನ್ ನನಗೆ ಫೆಬ್ರವರಿಲಿ ಒಂದು ಆಯಿತು. ಮತ್ತೆ ನೆಕ್ಸ್ಟ್ ಟೈಮ್ ಆಯಿತು ನಂದು. ಮಾನಿಟೈಸೇಷನ್ ಆದಮೇಲೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ವಾ, ಅಲ್ಲಿ ಮಾನಿಟೈಸೇಷನ್ ಆನ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ.
ನನಗೆ ಅದಷ್ಟು ಗೊತ್ತಾಗ್ಲಿಲ್ಲ ನನಗೆ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಲೇ ಇರೋದ್ರಿಂದ. ಸೊ ಅದಾದ್ಮೇಲೆ ನಾವು ಮಾನಿಟೈಸೇಷನ್ ಒಂದು ಫೆಬ್ರವರಿಲಿ ಮತ್ತೆ ಸ್ಟಾರ್ಟ್ ಆಯ್ತು. ಫೆಬ್ರವರಿಯಿಂದ ಏನ್ ವಿಡಿಯೋಸ್ ಹಾಕ್ತಾ ಇದೀನೋ ಅದೆಲ್ಲ ವಿಡಿಯೋಸ್ಗೆ ನಮ್ಮ ಮಾನಿಟೈಸೇಷನ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ಒಂದು ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಮ್ಗೆ ಅದು ಮಾನಿಟೈಸೇಷನ್ ಆದ ತಕ್ಷಣ ನಮಗೆ ಸ್ಯಾಲ್ರಿ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ, ಬಟ್ ಅದು ಸುಳ್ಳು. ಮಾನಿಟೈಸೇಷನ್ ಆದ್ಮೇಲೆ ಸೊ $100 ಕಂಪ್ಲೀಟ್ ಮಾಡಬೇಕು. $100 ಕಂಪ್ಲೀಟ್ ಆದ್ಮೇಲೆ ನಮಗೆ ಯೂಟ್ಯೂಬ್ ಕಡೆಯಿಂದ ಸ್ಯಾಲ್ರಿ ಅಂತ ಒಂದು ಪೇಮೆಂಟ್ ಅಂತ ಸಿಗೋದು. ಸೊ ಅದಾದ್ಮೇಲೆ ಮಾನಿಟೈಸೇಷನ್ ಆಗಿ $10 ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋ ಅಂಥದ್ದು. ಸೊ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದ್ಮೇಲೆ ನಾವು ಇದರಲ್ಲಿ ಒಂದು ಪಿನ್ ಕೊಟ್ಟಿರ್ತಾರೆ, ಅದನ್ನ ಆಡ್ ಮಾಡಬೇಕು. ಸ್ಟಾರ್ಟಿಂಗ್ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಏನು ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಅಡ್ರೆಸ್ ಇದೆ, ನಿಮ್ಮ ನೇಮ್ ಏನು ಕೊಟ್ಟಿದ್ದೀರೋ ಅದೇ ಅಡ್ರೆಸ್ ಅದೇ ನೇಮ್ ಹಾಕಿ, ಬೇರೆ ನೀವು ಯೂಟ್ಯೂಬ್ ನೇಮ್ ಆ ಥರ ಏನು ಹಾಕೋಕೆ ಹೋಗಬೇಡಿ. ಮತ್ತೆ ನೀವು ಅಪ್ಲೈ ಮಾಡಬೇಕಾದ್ರೆ ಫೋನ್ ನಂಬರ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದು ವೇಳೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ನಂಬರ್ ಇದ್ರೆ ಫೋನ್ ನಂಬರ್ ಅದರಲ್ಲೂ ಕಾಲ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ. ಬಟ್ ನಮಗೆ ಪೋಸ್ಟ್ ಕೊಡೋವಂಥವ್ರು ಪರಿಚಯ ಇರೋದ್ರಿಂದ ನಾವು ಅವ್ರಿಗೆ ಫಸ್ಟ್ ಹೇಳಿದ್ವಿ ಈ ಥರದೊಂದು ಬರುತ್ತೆ ಪೋಸ್ಟ್ ಇಂದ ಕೊಡಿ ಅಂತ. ಹಾಗಾಗಿ ಅವ್ರು ನಮಗೆ ಫೋನ್ ಏನು ಮಾಡಿರಲಿಲ್ಲ, ಹಾಗೆ ಡೈರೆಕ್ಟ್ ತಂದು ಕೊಟ್ಟರು. ನನ್ನ ನಂಬರ್ ಹಾಗೆ ಹಸ್ಬೆಂಡ್ ನಂಬರ್ 2 ನಂಬರ್ ಕೂಡ ನಾನು ಆ್ಯಡ್ ಮಾಡಿದ್ದೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಿಮಗೆ ವಿಡಿಯೋಸ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ರೆ ಖಂಡಿತ ಸ್ಟಾರ್ಟ್ ಮಾಡಿ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ನೀವೊಂದು ಸತತವಾಗಿ ವಿಡಿಯೋಸ್ ಹಾಕ್ತಿದ್ದೀರಾ ಅಂದರೆ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋಕೆ ಕೂಡ ಒಂದು ವೇದಿಕೆ. ಹಾಗೆ ನೀವೊಂದು ಪುಟ್ಟದಾಗಿ ಒಂದು ಅರ್ನಿಂಗ್ಸ್ ಮಾಡೋಕೆ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಖಂಡಿತ ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಇಂಟ್ರೆಸ್ಟು, ಒಂದು ಕಲೆ ಅನ್ನೋದು ಖಂಡಿತ ಇರುತ್ತೆ. ಸೊ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಇನ್ನೊಂದು ಹೇಳಬೇಕು, ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಕ್ಕೂ ಮುಂಚೆ ನೀವು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ. ಅದೆಲ್ಲ ಆದಮೇಲೆ ನೀವು ಅದಾದ್ಮೇಲೆ ವಿಡಿಯೋಸ್ ಹಾಕ್ಬೇಕಾದ್ರೆ ಆದಷ್ಟು ರೆಗ್ಯುಲರ್ ಆಗಿ ಹಾಕೋಕ್ಕೆ ಟ್ರೈ ಮಾಡಿ. ನಮಗೆ ಗೊತ್ತು ಸಿಕ್ಕಾಪಟ್ಟೆ ಸ್ವಲ್ಪ ಗ್ಯಾಪ್ ಆಗಿದೆ, ಯಾಕೆಂದ್ರೆ ಅದೇ ಮೊಬೈಲ್ ಪ್ರಾಬ್ಲಮ್ ಇಂದ ಸಿಕ್ಕಾಪಟ್ಟೆ ಮೊಬೈಲ್ ಹೀಟ್ ಆಗ್ತಾ ಇತ್ತು. ಮತ್ತೆ ನನಗೆ ಚಾರ್ಜರ್ ನಿಲ್ತಾಗಿಲ್ಲ, ಬೇಗ ಡೌನ್ ಆಗ್ಬಿಡೋದು. ಈ ತರ ಮೊಬೈಲ್ ಪ್ರಾಬ್ಲಮ್ ಆಗಿರೋದ್ರಿಂದಾಗಿ ನನಗೆ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗಾಗಿ ಕಂಟಿನ್ಯೂಸ್ ಆಗಿ ನನಗೆ ವಿಡಿಯೋಸ್ ಹಾಕೋಕ್ಕಾಗಿಲ್ಲ. ಬಟ್ ಇವಾಗ ಮೊಬೈಲ್ ತೊಗೊಂಡಿದ್ದೀನಿ. ನನಗೆ ಡ್ರೀಮ್ ಇದ್ದಿದ್ದು, ನಾನು ಯೂಟ್ಯೂಬಿಂದ ಫಸ್ಟ್ ಸ್ಯಾಲ್ರಿ ತೊಗೊಂಡ್ಮೇಲೆ ಆ ಸ್ಯಾಲ್ರಿಗೆ ನಾನು ಮೊಬೈಲ್ ತೊಗೊಳ್ಬೇಕು ಅಂತ ತುಂಬ ಡ್ರೀಮ್ ಇತ್ತು ನನಗೆ. ಬಟ್ ಅಲ್ಲಿವರೆಗೂ ಮೊಬೈಲ್ ಸಪೋರ್ಟ್ ಮಾಡಲಿಲ್ಲ. ಇರಲಿ ಆದ್ರೂ ಪರವಾಗಿಲ್ಲ, ನನ್ನ ಹಸ್ಬೆಂಡ್ ನನಗೆ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಮೊಬೈಲ್ ಕೊಡಿಸಿದ್ದಾರೆ. ಸೊ ನಾನು ಅವ್ರಿಗೆ ಈಗಲೂ ಹೇಳ್ತಾ ಇರ್ತೀನಿ, ನನ್ನ ಫಸ್ಟ್ ಸ್ಯಾಲ್ರಿ ಬರುತ್ತಲ್ಲ, ಫಸ್ಟ್ ಸ್ಯಾಲ್ರಿ ನಾನು ಮೊಬೈಲ್ ತೊಗೊಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಿಮಗೆ ಕೊಡಿಸ್ತೀನಿ ನಾನು ಅದನ್ನು ಅಂತ ಅವ್ರಿಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಏನಕ್ಕೆ ಅಂದರೆ ಈ ಥರದ್ದು ಏನಾದರೂ ಒಂದು ಡ್ರೀಮ್ ಇಟ್ಕೊಂಡ್ರೆ ನಮಗೆ ವಿಡಿಯೋಸ್ ಮಾಡೋದಕ್ಕೆ ಒಂದು ಜೋಶ್ ಬರುತ್ತೆ. ಹಸ್ಬೆಂಡಿಗೆ ಮೊಬೈಲ್ ಕೊಡಿಸ್ಬೇಕು, ಅದಕ್ಕಾದ್ರೂ ನಾನು ವಿಡಿಯೋ ಹಾಕಬೇಕು, ಬೇಗ ವಿಡಿಯೋ ಹಾಕಿದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ, ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರದ್ದು ಏನಾದರೂ ಒಂದು ನಾವು ಇಟ್ಕೊಂಡ್ರೆ ಎಮೋಷನಲಿ ಒಂದು ಏನಾದರೂ ಕನೆಕ್ಟ್ ಮಾಡಿಕೊಂಡ್ರೆ ನಮಗೆ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೊಂದು ಟಿಪ್ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ನಿಮ್ಮ ಮಕ್ಕಳು ಬರ್ಡೇ ಏನಾದರೂ ಇರುತ್ತೆ, ಹಸ್ಬೆಂಡ್ ಬರ್ಡೇ ಏನಾದ್ರು ಇರುತ್ತೆ, ಅವ್ರ ಬರ್ಡೇಗೆ ಈ ಥರದ್ದು ಏನಾದರೂ ಒಂದು ಕೊಡಿಸ್ಬೇಕು ನನ್ನ ಫಸ್ಟ್ ಸ್ಯಾಲ್ರಿಲಿ, ಈ ಥರದ್ದು ಏನಾದರೂ ಒಂದು ನೀವು ಡ್ರೀಮ್ ಇಟ್ಕೊಂಡ್ರೆ ನೀವು ವಿಡಿಯೋಸ್ ಮಾಡೋದಕ್ಕೆ ಬೋರ್ ಅನ್ಸೋದಿಲ್ಲ, ಮತ್ತು ಹಿಂಸೆ ಅಂತ ಅನ್ಸೋದಿಲ್ಲ. ಈಸಿಯಾಗಿ ಮಾಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಕ್ಕೆ ಮೇನ್ ಕಾರಣ ನೀವು. ಸೊ ಅದಕ್ಕೋಸ್ಕರ ನಾನು ಈ ಗೂಗಲ್ ಆಡ್ಸೆನ್ಸ್ ಪಿನ್ನ ನಿಮ್ಮ ಮುಂದೆನೇ ರಿಮೂವ್ ಮಾಡಬೇಕು, ಮುಂದೆನೇ ನಾನು ಇದನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಇದರಲ್ಲಿ ಒಂದು ಎಡ್ಜ್ ಕೊಟ್ಟಿರ್ತಾರೆ, ಇದು ಫಸ್ಟ್ ಎಡ್ಜ್ನ ರಿಮೂವ್ ಮಾಡಬೇಕು. ಇದಕ್ಕೇನು ಏನು ಬೇರೆ ಏನು ಕವರು ಏನು ಕೊಟ್ಟಿರಲ್ಲ, ಇದು ಹೇಗಿದೆಯೋ ಇದು ಇದೇ ರೀತಿ ಕೊಟ್ಟಿರ್ತಾರೆ, ಇಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ ನಮ್ಮದು. ಸೊ ಇದನ್ನ ರಿಮೂವ್ ಮಾಡಬೇಕು. ನೋಡಿ ನಾನೀಗ ರಿಮೂವ್ ಮಾಡ್ತಾ ಇದ್ದೀನಿ. ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ, ಏಕೆಂದ್ರೆ ಎಲ್ಲರೂ ವಿಡಿಯೋಸ್ ಹಾಕ್ತಾ ಇದ್ರು ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು ನಂದು ಅಂತ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ, ಯಾವಾಗ ಬರುತ್ತೆ ನನ್ನ ಗೂಗಲ್ ಆಡ್ಸೆನ್ಸ್ ಪಿನ್ನು, ಯಾವಾಗ ಈ ಥರ ವಿಡಿಯೋಸ್ ಮಾಡ್ತೀನಿ ಅಂತ. ಸೊ ತುಂಬ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಡ್ರೀಮ್ ಏನಿದೆ ಅಂದರೆ, ನನ್ನ ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ ನಿಮಗೆ ನನ್ನ ಫಸ್ಟ್ ಸ್ಯಾಲ್ರಿ ಬಂತು ಅಂತ ವಿಡಿಯೋಸ್ ಮಾಡಬೇಕು ಅಂತ ಆಸೆ ಇದೆ. ಸೊ ಆ ದಿನನೂ ಬೇಗ ಬರಲಿ. ಸೊ ನಾವು ಏನು ಕನಸು ಕಾಣ್ತೀವೋ ಅದು ಖಂಡಿತ ನೆರವೇರುತ್ತೆ. ಫಸ್ಟ್ ಕನಸು ಕಾಣ್ಬೇಕಷ್ಟೇ. ಸೊ ಖಂಡಿತ ಬರುತ್ತೆ ಬೇಗ ಆ ದಿನನೂ. ನಾನು ನಿಮ್ಮನ್ನ ಆ ದಿನ ಒಂದು ವಿಡಿಯೋ ಕೂಡ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನನ್ನ ಫಸ್ಟ್ ಸ್ಯಾಲ್ರಿ ರಿಲೇಟೆಡ್ ವಿಡಿಯೋನ.
ಹಾಗೆ ನಿಮ್ಗೆ ಯಾರಿಗಾದ್ರೂ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇತ್ತು, ಏನಾದರೂ ಮಾನಿಟೈಸೇಷನ್ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಖಂಡಿತ ನನಗೆ ನೀವು ಕೇಳ್ಬೋದು. ನನಗೆ ಏನು ಗೊತ್ತು ಅದನ್ನು ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಏಕೆಂದರೆ ನಾವು ಒಬ್ಬರೇ ಬೆಳೆಯೋದೆಲ್ಲ, ನಮ್ಮ ಜೊತೆ ಎಲ್ಲರೂ ಬೆಳಿಬೇಕು ಅಂತ ಒಂದು ಆಸೆ ನನಗೆ. ಸೊ ಏಕೆಂದರೆ ಈ ಒಂದು ಪ್ಲಾಟ್ಫಾರ್ಮ ಇಂಥವರೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ಈ ಒಂದು ಪ್ಲಾಟ್ಫಾರ್ಮ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಕೆಲವೊಬ್ರು ಹೌಸ್ ವೈಫು ಮನೆಯಲ್ಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ಫಿಲಮ್ಸ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು. ಅದ್ರ ಬದಲಿಗೆ ಈ ಥರ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಇದನ್ನ ಮಾಡ್ಬೋದು. ಈ ದುಡಿಬೇಕು ಅಂತಂದ್ರೆ ಯೂಟ್ಯೂಬ್ ಒಂದೇ ಅಂತ ಅಲ್ಲ, ಸುಮಾರು ಪ್ಲಾಟ್ಫಾರ್ಮ್ ಇದೆ. ಬಟ್ ಒಂದು ವೇಳೆ ಈ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನಾವು ಅರ್ನಿಂಗ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಾದ್ರೆ ಖಂಡಿತ ಈ ಪ್ಲಾಟ್ಫಾರ್ಮ ಚೂಸ್ ಮಾಡ್ಕೊಳ್ಬೋದು. ಈ ರೀತಿ ಗೂಗಲ್ ಆಡ್ಸೆನ್ಸ್ ಪಿನ್ ಇದೆ. ಸೊ ಅದನ್ನ ಓಪನ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇಲ್ಲೊಂದು ಪಿನ್ ಇರುತ್ತೆ, ಒಂದು ನಿಮಿಷ. ಇಲ್ಲೊಂದು ಪಿನ್ ಇರುತ್ತೆ. ಈ ಪಿನ್ ಅನ್ನ ನಾವು ಆಡ್ ಮಾಡಬೇಕು. ಸೊ ನಾವು ಫಿಲ್ ಮಾಡ್ತೀವಲ್ವಾ, ಫಿಲ್ ಮಾಡ್ಬೇಕಾದ್ರೆ ಈ ನಂಬರ್ನ ಆಡ್ ಮಾಡಿದ್ರೆ ಆಗೋಯ್ತು. ಸೊ ಇದೊಂದು ಅಡ್ರೆಸ್ ವೆರಿಫಿಕೇಶನ್ಗೆ ಅಂತ ಕಳಿಸಿರ್ತಾರೆ. ಈ ಪಿನ್ ನಾವು ಆಡ್ ಮಾಡಿದ್ಮೇಲೆ ನಮಗೆ ಸ್ಯಾಲ್ರಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಪಿನ್ ಬಂದ್ರೆ ನಮಗೆ ಇನ್ಮೇಲಿಂದ ಸ್ಯಾಲ್ರಿ ಬರುತ್ತೆ ಅಂತ ಒಂದು ಕನ್ಫರ್ಮ್ ಅಂತ ಹೇಳ್ಬೋದು. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಇದನ್ನ ನೋಡಿ. ಇದರಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ, ಇದರಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ನಾವು ಯಾವ ರೀತಿ ಮಾಡಬೇಕು, ಸ್ಟೆಪ್ ಅಂಡ್ ಸ್ಟೆಪ್ ಕೊಟ್ಟಿರ್ತಾರೆ, ಯಾವ ರೀತಿ ಒಂದು ಪಿನ್ ಅನ್ನ ಆಡ್ ಮಾಡಬೇಕು ಅನ್ನೋದ್ರ ರಿಲೇಟೆಡ್ ಎಲ್ಲ. ಸೊ ಇದನ್ನ ನೋಡ್ಕೊಂಡು ಕೂಡ ನಾವು ಈ ಒಂದು ಪಿನ್ ಆಡ್ ಮಾಡ್ಬೋದು. ಬಟ್ ಈ ಪಿನ್ ಯಾರಿಗೂ ಹೇಳ್ಬಾರ್ದು, ಹಾಗಾಗಿ ತೋರಿಸ್ತಾ ಇಲ್ಲ ಅಷ್ಟೇನೆ. ಸೊ ತುಂಬಾ ಖುಷಿ ಆಗ್ತಿದೆ. ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದ್ದು, ಇದು ನಿನ್ನೆ ಬಂತು. ನನಗೆ ಇನ್ನೊಂದು ಏನು ಖುಷಿ ಅಂತಂದ್ರೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ನೆಕ್ಸ್ಟ್ ಡೇ ಬಂದಿದ್ದು ಇದು. ಸೊ ಬಂದ ತಕ್ಷಣನೇ ವಿಡಿಯೋಸ್ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡೆ. ಬಟ್ ಸ್ವಲ್ಪ ಕೆಲಸದ ಬ್ಯುಸಿಯಿಂದ ಮಾಡಕ್ಕೆ ಆಗಿರಲಿಲ್ಲ ವಿಡಿಯೋಸ್ನ. ಸೊ ಇವತ್ತು ಫೈನಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಅರ್ನಿಂಗ್ಸ್ ಹಾಗೆ ಹೋಯ್ತೇನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ಯಾಕೆಂದರೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಒಂದೊಂದು ವಿಡಿಯೋಸ್ ಮಾಡೋದು ಎಷ್ಟು ಕಷ್ಟ, ಎಷ್ಟು ಎಫರ್ಟ್ ಹಾಕಿರ್ತಾರೆ ಅಂತ. ಸೊ ಅದಕ್ಕೊಂದು ಚಿಕ್ಕ ಪ್ರತಿಫಲ ಅನ್ನೋದು ಈ ಗೂಗಲ್ ಆಡ್ಸೆನ್ಸ್ ಪಿನ್. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಯಾವುದಾದ್ರೂ ರಿಲೇಟೆಡ್ ವಿಡಿಯೋಸ್ ಬೇಕಂತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾದಂಥ ನಿಮಗೆ ಇಷ್ಟವಾದಂಥ ವಿಡಿಯೋಸ್ನ ನಾನು ಖಂಡಿತ ಮಾಡ್ತೀನಿ. ಸೊ ಇನ್ನೇನಾದರೂ ಡೌಟ್ಸ್ ಇತ್ತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿದ್ದೀರಾ, ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನನ್ನ ವಿಡಿಯೋಸ್ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಹೀಗೆ ಇರಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋನ ನಾನು ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.